ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ಸದನ ಏನಿದು ಅಧ್ಯಕ್ಷ? ಈ ದುರ್ವರ್ತನೆಗೆ ಸಭ್ಯತೆ ಆಯ್ತು. ನಡ್ಕೊಳ್ಳೋ ರೀತಿನೇ ಇದು. ಏನ್ ಬೀದಿ ರಂಪಾಟ ಮಾಡ್ತಾ ಇದ್ದಾರಾ? ರೌಡಿಸಂ ಮಾಡ್ತಾ ಇದ್ದಾರಾ? ದಲಿತರ ಬಗ್ಗೆ ಮಾತಾಡಿದ್ದಾರೆ. ನಿಜ ಅಲ್ವಾ? ಇಲ್ಲೇ ಮಾಡ್ತೀನಿ ನೀವು ನಿಂತ್ಕೊಂಡು. ಒಂದ್ ಸೆಕೆಂಡ್ ಅಲ್ಲ, ಗೌರವ ಬೇಡವಾ? ಯಾರು ಬಿಟ್ಟಿದ್ದಾರೆ? ನಮ್ಗೆ ಉತ್ತರ ಸಿಕ್ಕಿಲ್ಲ. ಒಂದ್ ಸೆಕೆಂಡ್ ಅಧ್ಯಕ್ಷ, ನಿಮ್ಮ ಪಕ್ಷದಿಂದ ರೂಲಿಂಗ್ ಬರಲೇಬೇಕು. ಎಲ್ಲಿ ಸನ್ಮಾನ್ಯ ಅಧ್ಯಕ್ಷ, ತಮ್ಮ ಪೀಠಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯ ನಿಮ್ಮಿಂದ ರೂಲಿಂಗ್ ಬರಲೇಬೇಕು. ವಿಷಯಗಳನ್ನ ಕ್ಲಾರಿಫೈ ಮಾಡಿ ಮುಗಿಸಿ ಅಷ್ಟೇ. ನೀವೇ ಕರೆದು ಕ್ಲಾರಿಫೈ ಮಾಡಿ ಮುಗಿಸಿ. ಮಾಡಿದಾರೆ ಅದನ್ನ ಕೇಳಿ ಮುಗಿಸಿ. ನೀವು ನಿಮ್ ಚೇಂಬರ್ಗೆ ಅಧಿಕಾರಿಗಳನ್ನ ಕರೆದು ಮುಗಿಸ್ಕೊಡಿ. ಮುಂದಿನ ವಿಷಯಕ್ಕೆ ಹೋಗಿ. ಅಧ್ಯಕ್ಷ, ನೀವು ಚರ್ಚೆ ಮುಗಿದ ನಂತರ ನಡೆದಿರ್ತಕ್ಕಂಥ ಈ ದುರ್ವರ್ತನೆಗೆ ನೀವು ಒಂದು ಸೆಕೆಂಡ್ ಮುಖ್ಯವಾದಂತ ಕ್ರಮ ಕೈಗೊಳ್ಳಬೇಕು. ರಾಜಗೌಡ್ರೆ, ಆಡಳಿತ ಪಕ್ಷದ ಶಾಸಕರ ಆಯ್ತಪ್ಪ. ಸನ್ಮಾನ್ಯ ಅಧ್ಯಕ್ಷ, ನಿಮ್ಮ ರೂಲಿಂಗ್ ಪಾರ್ಟಿ ಶಾಸಕರ ನೀವು ದಂಡಿಗೆ ಬಂದ್ರೆ ಒಬ್ಬ ಶಾಸಕನ ಅಧಿಕಾರ ಇದೆ. ತಾವು ಸಾಲ್ವ್ ಮಾಡಿ ಸರ್. ಮುಗಿಸಿ ಸರ್. ನಿಮ್ ಕರೆದು ಸಾಲ್ವ್ ಮಾಡ್ತೀನಿ ಅಂತ ತಾವು ಹೇಳಿ ಅಧ್ಯಕ್ಷ. ಅವ್ರದ್ದು 2-3 ಒಂದ್ ಸೆಕೆಂಡ್ ಅಶೋಕ್ ಸರ್, ಏನಕ್ಕೆ ಹೋಗ್ತಾರೆ? ಮಾನ್ಯ ಸ್ಪೀಕರ್ ಒಂದ್ ಸೆಕೆಂಡ್ ಆಯ್ತು. ಕೆಳಗೇನಿದೆ ಮುಂದಕ್ಕೆ ಹೋಗಿ ಸರ್. ನೀವು ಮಾತಾಡ್ತಾ ಇರ್ತೀವಿ. ಮುಂದಕ್ಕೆ ಹೋಗಿ. ಆಯ್ತಲ್ಲ, ಇದು ನಾನು ಬೆಂಗಳೂರು MLA. ಆಯ್ತು, ಇಲ್ಲ ಅಲ್ಲಿ ಮಾತಾಡಿ. ಎಲ್ಲ ಮಾತಾಡೋದಾಗಲ್ಲ. ಸೋಮಣ್ಣ ಆಯ್ತಪ್ಪ. ಆಯ್ತು, ಯಾವ ರೀತಿ ಮಾತಾಡ್ತೀರ ನೀವು? ಮಾತಾಡ್ತೀರಿ. ಆಯ್ತು, ಒಂದ್ ಸೆಕೆಂಡ್ ಅಪ್ಪ. ಒಂದ್ ಸೆಕೆಂಡ್ ಮಾತಾಡಿ ಮುಗಿಸ್ಲಿ. ನೀವಿಲ್ಲಿ ಹೇಳ್ಬಿಟ್ಟ ಇಲ್ಲಿ ಮಾತಾಡ್ಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅಲ್ಲಿ ಹೇಳ್ದು ಕೇಳಿ ನನಗೆ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷ, ಒಂದ್ ಸೆಕೆಂಡ್ ಸರ್. ಈಗ ಅವರು ಪರ್ಟಿಕ್ಯುಲರ್ 2-3 ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದರೆ ದಯಮಾಡಿ ಅಧಿಕಾರಿಗಳನ್ನ ಕರೆದು ನೀವು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಗಿಸಿ ಮುಂದಿನ ವಿಷಯಕ್ಕೆ ಹೋಗಿ ಅಷ್ಟೇ. ಯಾಕೆ ಬಿಟ್ಟು ಉಳಿದ ಚರ್ಚೆಯಲ್ಲಿ ಯಾಕೆ ಮಾಡ್ತೀರಿ ನೀವು? ಆಯ್ತು, ಈಗ ಅದೇ ಚರ್ಚೆ ಮುಗ್ದಿಲ್ಲ. ಹೌದು. ಮಾಡಿರೋದು ಅದೇ 2-3 ವಿಷಯ ಇದೆ, ಅದನ್ನ ತಗೊಂಡು ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲೂ ಚರ್ಚೆ ಮಾಡ್ತಾ ಕೂತ್ಕೊಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ. ಒಬ್ಬ ಶಾಸಕನ ಹಕ್ಕಲ್ವಾ? ಅವ್ರ ಸಮಸ್ಯೆ ಬಗೆಹರಿಸಬೇಕವಾ? ಸರಿಯಾಗಿ ಉತ್ತರ ಕೊಟ್ಕೊಳ್ಳಿ ಅಧ್ಯಕ್ಷರೇ. ಆಯ್ತಪ್ಪ, ಒಂದ್ ಸೆಕೆಂಡ್. ಯಾಕೆ ನಾಟಕ ಮಾಡ್ತೀನಿ? ಏನ್ ನಾಟಕ? ಸುಮ್ಮನೆ ಕೂತ್ಕೊಳ್ಳ. ನನ್ಗೆ ಗೊತ್ತಿದೆ ಅಂತ ಹೇಳಿ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ನೋಡಿ ಸರ್. ನಿಮ್ಮ ಪೀಠದಿಂದ ಈ ದುರ್ವರ್ತನೆಗೆ ಗೊತ್ತಿದಪ್ಪ. ಒಂದ್ ಸೆಕೆಂಡ್ ಆಯ್ತು. ನೀವೆಲ್ಲ ನೋಡಿ, ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್ ಒಂದ್ ಸಮ್ಮಾನ ಕೂತ್ಕೊಳ್ಳಪ್ಪ. ಆಯ್ತು, ಒಂದ್ ಸೆಕೆಂಡ್ ಆಯ್ತು. ರಂಗನಾಥ್ ಕೂತ್ಕೊಳ್ಳಿ. ಅಧ್ಯಕ್ಷ, ಒಂದ್ ಪೀಠದಿಂದ ರೂಲಿಂಗ್ ಬರ್ಲಿ. ಈ ದುರ್ವರ್ತನೆಗೆ ತಮ್ಮ ಪೀಠದಿಂದ ತಮಗೆ ಏನ್ ಅಗೌರವ ತೋರಿಸಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅಗೌರವ ತೋರಿಸಿದ್ದಾರೆ, ಈ ಸದನಕ್ಕೆ ಅಗೌರವ ತೋರಿಸಿದ್ದಾರೆ. ಆಯ್ತು, ಅದಕ್ಕೆ ರೂಲಿಂಗ್ ಕೊಡಿ. ದಯಮಾಡಿ ನಿಮ್ಮಲ್ಲಿ ಬೇಡ್ಕೊತಿದ್ದೀವಿ. ರೂಲಿಂಗ್ ಬೇರೆ ಗೊತ್ತಿಲ್ಲ ನಿಮ್ಗೆ? ಅದೇ ಇನ್ನೇನ್ ಕೇಳ ಕೂತ್ಕೊಳ್ಳಿ. ಅವ್ರು ಹೇಳ್ದಂಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ರೂಲಿಂಗ್ ಒಂದು ಗೊತ್ತುಂಟು, ಏನ್ ರೂಲಿಂಗ್ ಅಂತ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಕೂತ್ಕೊಳ್ಳಪ್ಪ ಭರತ್.
ಅಧ್ಯಕ್ಷರೇ ನ್ಯಾಯ ಕೊಡಬೇಕು. ನನ್ಗೆ ಗೊತ್ತಿದೆ. ಐ ನೋ ವಾಟ್ ಟು ಡು. ನೀವು ಕೂತ್ಕೊಳ್ಳಿ. ಇದಕ್ಕೊಂದು ತೀರ್ಮಾನ ಆಗ್ಲೇಬೇಕು. ಆಗ್ಲೇಬೇಕು ಇದಕ್ಕೆ ತೀರ್ಮಾನ. ನನ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಪ್ಪ. ಓಕೆ ಆಯ್ತು ಮಾತಾಡಿ ಎಷ್ಟು ಬೇಕು ಮಾತಾಡಿ. ಮಾತಾಡಿ ನೀವು ಯಾಕೆ ಮಾತಾಡಿ. ಅದು ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಅಲ್ಲಿ ಬಂದು ಬೊಬ್ಬೆ ಹಾಕುದು ನೀವೇ, ರೂಲಿಂಗ್ ಕೊಡುದು ನೀವೇ. ಸುಮ್ಮನೆ ಕೂತ್ಕೊಳ್ಳಿ ಅವರ ಮೇಲೆ. ಆಯ್ತು ಮಾತಾಡಿಯಪ್ಪ, ಮಾತಾಡಿ ಎಷ್ಟು ಬೇಕಾದ್ರೆ ಮಾತಾಡಿ ಇನ್ನು ಎಷ್ಟು ಬೇಕಾದ್ರೆ ಮಾತಾಡಿ. ಅವಾಗ ಸಚಿವರು ಉತ್ತರ ಕೂಡ ಸಭಾತ್ಯಾಗ ಇವರಿಂದ ಸಭಾತ್ಯಾಗ ಮಾಡೋದು. ಸಮಾಧಾನ ಮಾಡ್ತಾ ಇದ್ದಾರೆ. ಇವರಿಗೆ ಹಿರಿಯರು. ಅಧ್ಯಕ್ಷರೇ, ಇರೋದ್ರಲ್ಲಿ ಸುರೇಶ್ ಕುಮಾರ್ ಅವರು ಸದಸ್ಯರು ಇವತ್ತು ಖಚಿತ ಆಯ್ತು, ಬಿಜೆಪಿ ಅವರು ಸರೆಂಡರ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಂತಾರೆ ಅವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಇವತ್ತು ಬಿಜೆಪಿ ನಾಯಕರು ಬೆನ್ನೆಲುಬು ಇಲ್ಲ. ಈಗ ಬಿಜೆಪಿ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ. ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ. ವಿರೋಧ ಪಕ್ಷದವರು ಬಹಳಷ್ಟು ಸಂತೋಷದಲ್ಲಿ ಹೇಳ್ತಾ ಇದ್ದಾರೆ, ಬೆಂಗಳೂರು ಸಮರ್ಪಕವಾಗಿ ಉತ್ತರ ಸಿಕ್ಕಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಪರ ವಿರೋಧ ಏನು ಮಾತಾಡಲ್ಲ. ಅಧ್ಯಕ್ಷರೇ ಈ ಕಡೆಗೆ ಗಮನ ಕೊಡಿ ಒಂದೇ ನಿಮಿಷ. ಕಂಪ್ಲೀಟ್ ಮಾಡ್ಬಿಡ್ತೇನೆ. ನಾವು ಬೆಂಗಳೂರು ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಫಸ್ಟ್ ಟೈಮ್ ನಮ್ಮ ಅಶ್ವಥ್ ನಾರಾಯಣ ಅವರು, ಸುರೇಶ್ ಕುಮಾರ್ ಅವರು ನಮ್ಮೆಲ್ಲ ಬೆಂಗಳೂರು ಮೇಲೆ ಕೊಟ್ರಿ. ಫಸ್ಟ್ ಟೈಮ್ ಈ ತರ ಅವಕಾಶ ನಮ್ಗೆ ಸಿಕ್ಕಿದೆ. ತಾವು ಆ ಪೀಠದಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಹಬ್ಬ ಇರೋದ್ರಿಂದ ಏನೋ ಒಳ್ಳೆ ಮನಸ್ಸು ಮಾಡಿ ನಮ್ಗೆ ಕೊಟ್ಟಿದ್ದೀರಾ. ಒಳ್ಳೆ ಚರ್ಚೆ ಆಗಿದೆ. ಎಲ್ಲಾ ರೀತಿ ಇದಕ್ಕೂ ನಾವು ಮೆಟ್ರೋ ವಿಚಾರವಾಗಿ ಮಾತಾಡಿದಿರಿ, ರಸ್ತೆಗಳ ಬಗ್ಗೆ ಮಾತಾಡಿದಿರಿ, ಪೆರಿಫಲ್ ರಿಂಗ್ ರೋಡು ಎಲ್ಲ ವಿಚಾರಗಳನ್ನ ಮಾತಾಡಿದಿರಿ. ಅವರು ಏನೋ ಒಳ್ಳೆ ಮೂಡಲ್ಲಿದ್ರು. ಬೆಳಗ್ಗೆಯಿಂದ ಅವರು ಎಲ್ಲ ಪದಗಳು ಹೇಳಿ, ಸಂಸ್ಕೃತ ಏನೇನಿದೆಯೋ ಎಲ್ಲ ಪದಗಳು ಹೇಳಿ ಒಂದು ಒಳ್ಳೆ ಪೀಠಿಗೆ ಹಾಕೊಂಡ್ರು. ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ಪಾಸಿಟಿವ್ ಆಗಿ ಮಾಡ್ತೀನಿ ಅಂತ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ಅದು ಮುಗಿಬೇಕಾಯ್ತು. ಆದ್ರೆ ಮುನಿರತ್ನ ಅವ್ರದ್ದೇನೋ ಒಂದೆರಡು ಪ್ರಶ್ನೆ ಇತ್ತು, ಅದಕ್ಕೆ ಸರಿಯಾಗಿ ಅದಕ್ಕೊಂದಕ್ಕೆ ಉತ್ತರ ಕೊಟ್ಟಿದಾರ. ಏನು ಆ ಜಂಕ್ಷನ್ ಯಾವುದು ಗೊರಗುಂಟೆಪಾಳ್ಯ ಜಂಕ್ಷನ್, ಅದನ್ನ ಇಮಿಡಿಯೇಟ್ ಆಗಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಒಂದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಅವ್ರದ್ದು ಯಾವುದೋ ಸ್ಕೂಲ್ದು ಒಂದಿತ್ತು, ಮೆಟ್ರೋ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಮೊನ್ನೆ ಇವರು ಯಾರು ನಮ್ಮ ಮುಜರಾಯಿ ಇಲಾಖೆಯವರು ಆ ಸ್ಕೂಲ್ ಜಮೀನ, ಅದು ಸರ್ಕಾರಿ ದೇವಸ್ಥಾನ ಜಮೀನ ಯಾವುದೋ ಸ್ಕೂಲ್ಗೆ ಗ್ರಾಂಟ್ ಮಾಡ್ಬಿಟ್ಟವ್ರೆ, ಮಾಡ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು, ಅದು ಮೆಟ್ರೋಗೆ ಕೊಡಿ ಅಂತ ಅವ್ರದ್ದು ಒಂದು